ಇಲ್ಲೊಂದು ಧರ್ಮಸ್ಥಳ ಬಸ್ ಇದೆ ನೋಡ್ತಿದ್ದಾರೆ. ಇದೇ ಹೋಗುತ್ತೆ ಕೇಳೋಣ ಎಷ್ಟು ಗಂಟೆ ಹೋಗುತ್ತೆ ಎಲ್ಲಿಗೆ? ಧರ್ಮಸ್ಥಳ 8:30. ಇವಾಗ ಊಟಕ್ಕೆ ನಿಲ್ಲಿಸಿದ್ದಾರೆ. ನಾನಿಲ್ಲಿ ನೋಡ್ಬೋದು ಒಂದು ಮೀಲ್ಸ್ ತೊಗೊಂಡಿದ್ದೀನಿ, ವೆಜ್ ಮೀಲ್ಸ್. ಇದು ಬಂದುಬಿಟ್ಟು 70 ರುಪೀಸು. ಇವಾಗ ಧರ್ಮಸ್ಥಳ ರೀಚ್ ಆಗಿದ್ದೀನಿ. ಗಂಟೆ ಬಂದುಬಿಟ್ಟು ಇವಾಗ 8:15 ಆಗಿದೆ. ಸೊ ಇಲ್ಲಿವಾಗ ರೂಮ್ಸ್ ಅಂತೂ ಎಲ್ಲ ಹಾಸ್ಟೆಲಲ್ಲೂ ಫುಲ್ಲಾಗೈತೆ. ಎಲ್ಲೂ ಕೂಡ ರೂಮ್ಸ್ ಇಲ್ಲ. ಅದಕ್ಕೆ ಇವಾಗ ಈ ಚಾಪೆ ಕೊಟ್ಟವ್ರೆ. ಇವಾಗ ಈ ನೈಟ್ ಇದರಲ್ಲೇ ಮಲಗಬೇಕು. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾನು ಇನ್ನೊಂದು ಪ್ಲೇಸ್ನ ಟ್ರಾವೆಲ್ ಮಾಡೋಕ್ಕೆ ಹೊರಟಿದ್ದೀನಿ. ಎಲ್ಲಿಗಂದರೆ ಧರ್ಮಸ್ಥಳ. ಎಸ್, 2 ದಿವಸ ರಜೆ ಇದೆ ಸಂಕ್ರಾಂತಿಗಂತ. ಸೊ ಇವತ್ತು ಧರ್ಮಸ್ಥಳ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಊಬರ್ ಮೋಟೋ ಬುಕ್ ಮಾಡಿದ್ದೀನಿ. ಸೊ ಇನ್ನೂ ಒಂದು 2 ಮಿನಿಟ್ಸ್ ತೋರಿಸ್ತಾ ಇದೆ. ಇವಾಗ ಮೆಟ್ರೋ ಹೋಗ್ತಾ ಇದ್ದೀನಿ. ಇವಾಗ ವಿವೇಕಾನಂದ ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀನಿ. ಸೊ ಇವಾಗ ಇಲ್ಲಿಂದ KSRTC ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕು ಇವಾಗ. ಸೊ ಎಕ್ಸಿಟ್ ಗೇಟ್ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ. ಇಲ್ಲೊಂದು ಧರ್ಮಸ್ಥಳ ಬಸ್ ಇದೆ ನೋಡ್ತಿದ್ದಾರೆ. ಇದೇ ಹೋಗುತ್ತೆ ಕೇಳೋಣ ಎಷ್ಟು ಗಂಟೆ ಹೋಗುತ್ತೆ ಎಲ್ಲಿಗೆ? ಧರ್ಮಸ್ಥಳ 8:30. 2 ಬಸ್ ಇದೆ. ಒಂದು BMTC ಮತ್ತು ಇನ್ನೊಂದು KSRTC. ಸೊ ನಾವು KSRTCಗೆ ಹತ್ತೋಣ. ಬಿಕಾಸ್ BMTC ತುಂಬ ಲೇಟಾಗಿ ಹೋಗುತ್ತೆ. ಇದು 8:15 ರೀಚ್ ಆಗುತ್ತಂತೆ ಧರ್ಮಸ್ಥಳ. ಸೊ ಇದೇ ಬಸ್ಸಲ್ಲಿ ಹೋಗೋಣ. ಸೀಟ್ಸ್ ಎಲ್ಲ ಖಾಲಿ ಇದೆ. ಎಷ್ಟು ಗಂಟೆ ಬಿಡ್ತಾರೆ ಇದು ಸರ್? ಒಂದು ಧರ್ಮಸ್ಥಳ ಸರ್, ಚೇಂಜ್ ಇಲ್ಲ, ಆಮೇಲೆ ಕೊಡಿ. ಧರ್ಮಸ್ಥಳ ಟಿಕೆಟ್ ತೊಗೊಂಡಿದ್ದೀನಿ ಇವಾಗ. ಸೊ ಟಿಕೆಟ್ ಬಂದುಬಿಟ್ಟು 342 ರುಪೀಸ್. ಎಸ್, ಒಬ್ಬರಿಗೆ 342 ರುಪೀಸ್. ಇವಾಗ ಗೈಸ್ ಮೆಜೆಸ್ಟಿಕ್ಕಿಂದ ಬಸ್ ಹೊರಟಿದೆ. ಟೈಮ್ ಇವಾಗ 12:15. ಸೊ ಧರ್ಮಸ್ಥಳ ರೀಚ್ ಆಗೋಕ್ಕೆ ಅರೌಂಡ್ 8:30 ಆಗುತ್ತಂತೆ. ನನ್ನ ಮೊಬೈಲಲ್ಲಿ ಬ್ಯಾಟ್ರಿ ಬೇರೆ ತುಂಬ ಕಡಿಮೆ ಇದೆ. ಸೊ ನೋಡೋಣ ಎಲ್ಲಿ ತನಕ ವೀಡಿಯೋ ಆಗುತ್ತೋ ಅಲ್ಲಿ ತನಕ ಮಾಡ್ತೀನಿ. ಮಿಕ್ಕಿದ್ದನ್ನು ವೀಡಿಯೋದಲ್ಲಿ ಕಂಟಿನ್ಯೂ ಮಾಡಿ.
ಇವಾಗ ನೆಲಮಂಗಲ ಟೋಲ್ ಕ್ರಾಸ್ ಆಗಿ ಮ್ಯಾಂಗ್ಳೂರು ಟೋಲ್ ರೋಡ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಗಂಟೆ ಆಲ್ಮೋಸ್ಟ್ ಇವಾಗ 1:15 ಅಂದರೆ ಸುಮಾರು 1 ಗಂಟೆ ಆಯಿತು ಇವಾಗ. ಇವಾಗ ಕುಣಿಗಲ್ ಬಸ್ ಸ್ಟಾಪ್ ಬಂದಿದ್ದೇವೆ. ಅಣ್ಣ ಒಂದು ಸೌತೆಕಾಯಿ ಕೊಡಿ, ಒಂದು. ಹಾಂ, ಬಂದಿರೋ ಬಸ್ ಇದೆ K40F 1461 ಅಂತ. ಇವಾಗ ಊಟಕ್ಕೆ ಎಲ್ಲೋ ಹೋಟೆಲ್ ಶಾಂತಿ ಸಾಗರ್ ಅಂತ ಯಡಿಯೂರು ಹತ್ರ ಇದೆ, ಏಜೆನ್ಸಿ ಅವರ ನೋಡ್ತಿರ್ಬೋದು. ಇವಾಗ ಊಟಕ್ಕೆ ನಿಲ್ಲಿಸಿದ್ದಾರೆ. ನಾನಿಲ್ಲಿ ನೋಡ್ಬೋದು ಮೀಲ್ಸ್ ತೊಗೊಂಡಿದ್ದೀನಿ, ವೆಜ್ ಮೀಲ್ಸು. ಇದು ಬಂದುಬಿಟ್ಟು 70 ರುಪೀಸು. ಸೊ ಗೈಸ್, ಇವಾಗ ಹಾಸನ್ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀವಿ. ಸೊ ಗಂಟೆ ಬಂದುಬಿಟ್ಟು ಇವಾಗ 5:15 ಆಗಿದೆ ಸಂಜೆ. ಬೆಂಗಳೂರಿಂದ 12:15ಕ್ಕೆ ಬಿಟ್ಟಿದ್ವಿ. ಸೊ ಅಂದರೆ ಕರೆಕ್ಟಾಗಿ 5 ಅವರಲ್ಲಿ ರೀಚ್ ಆಗಿದ್ದಾನೆ ಹಾಸನ್ ಬಸ್ ಸ್ಟ್ಯಾಂಡ್. ಸೊ ಇದು ನೀವು ನೋಡ್ತಿರ್ಬೋದು, ಹಾಸನ್ ಬಸ್ ಸ್ಟಾಪ್ ಒನ್ ಆಫ್ ದ ಲಾರ್ಜೆಸ್ಟ್ ಬಸ್ ಸ್ಟಾಪ್ ಅಂತೆ ಕರ್ನಾಟಕದಲ್ಲಿ. ನೀವು ನೋಡ್ಬೋದು, ಇವಾಗ ನಾನು ಸಕಲೇಶ್ಪುರ ರೀಚ್ ಆಗಿದ್ದೀನಿ. ಇದು ಸಕಲೇಶ್ಪುರ ಬಸ್ ಸ್ಟ್ಯಾಂಡ್. ಟೀಗಂತ ನಿಲ್ಲಿಸಿದ್ದಾರೆ ಇವಾಗ. ಸೊ ಕಾಫಿ ಕುಡಿದ್ಬಿಟ್ಟು ಇವಾಗ ವಾಪಸ್ ಮತ್ತೆ ತಿರ್ಗಾ ಬಸ್ ಹತ್ತಬೇಕು. ಇಲ್ಲಿಂದ ಮತ್ತು ಒಂದು 2 ಅವರ್ ಜರ್ನಿ ಅಂತ. ಸೊ ಅರೌಂಡ್ 8-8:15 ಆಗುತ್ತೆ.
ಗೈಸ್ ಇವಾಗ ಧರ್ಮಸ್ಥಳ ರೀಚ್ ಆಗಿದ್ದೀನಿ. ಗಂಟೆ ಬಂದುಬಿಟ್ಟು ಇವಾಗ 8:30 ಆಗಿದೆ. ಸೊ ಇಲ್ಲಿವಾಗ ನೋಡ್ತಿರ್ಬೋದು, ಇಲ್ಲಿ ಕಾಣ್ತಿದಲ್ವ ಧರ್ಮಸ್ಥಳ ಎಂಟ್ರೆನ್ಸ್. ಸೊ ಇವಾಗ ನಮ್ಮ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದೀನಿ. ಯಾವ ಗೆಸ್ಟ್ ಹೌಸ್ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನೀವು ಈ ಕಡೆ ನೋಡ್ತಿದ್ದೀರಲ್ವ, ಸೊ ಇದು ಬಂದುಬಿಟ್ಟು ಗೋದಾವರಿ. ಇಲ್ಲಿ ಒಬ್ಬರಿಗೆ ಕೊಡಲ್ಲ ಅಂತೆ. ಸೊ ಮುಂದೆ ಮೇ ಬಿ ನೇತ್ರಾವತಿ ಒಂದಿದೆ, ಆಮೇಲೆ ಶರಾವತಿ ಒಂದಿದೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಸಿಗುತ್ತಾ ಅಂತ ನೋಡ್ಬೇಕು ಇವಾಗ. ಸೊ ಇವಾಗ ಶರಾವತಿ ಹಾಸ್ಟೆಲ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಕೂಡ ಸಿಂಗಲ್ ಪರ್ಸನ್ಗೆ ಕೊಡ್ತಾಯಿದ್ರು ಇಲ್ಲಿ. ಸೊ ನೋಡೋಣ ಇಲ್ಲಾದರೂ ಸಿಗುತ್ತಾ ಅಂತ. ಗೈಸ್ ರೂಮ್ಸ್ ಅಂತೂ ಎಲ್ಲ ಹಾಸ್ಟೆಲಲ್ಲೂ ಫುಲ್ಲಾಗೈತೆ, ಎಲ್ಲೂ ಕೂಡ ರೂಮ್ಸ್ ಇಲ್ಲ. ಅದಕ್ಕೆ ಇವಾಗ ಈ ಚಾಪೆ ಕೊಟ್ಟವ್ರೆ. ಇವಾಗ ಈ ನೈಟ್ ಇದರಲ್ಲೇ ಮಲಗಬೇಕು. ಸೊ ಇವಾಗ ಊಟ ಮಾಡಿ ನಾಳೆ ಬೆಳಗ್ಗೆ ದರ್ಶನಕ್ಕೆ ಹೋಗೋದು.